ಚನ್ನಪಟ್ಟಣ ಕೋಟೆಗೆ ನುಗ್ಗಲು ಯತ್ನಿಸಿದ ಡಿಕೆಗೆ ಬಿಗ್ ಶಾಕ್. ಡಿಕೆ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಹೆಣದ್ರ ಎಚ್.ಡಿ. ಕುಮಾರಸ್ವಾಮಿ. ಚನ್ನಪಟ್ಟಣದಿಂದ ಡಿಕೆ ಸ್ಪರ್ಧೆ ಖಚಿತವಾಗ್ತಿದ್ದಂತೆ ಫುಲ್ ಅಲರ್ಟ್. ನಿಖಿಲನ್ನ ಕಣಕ್ಕಿಳಿಸಲು ಮುಂದಾಗಿದ್ದ ಎಚ್.ಡಿಕೆ ಪ್ಲಾನ್ ಚೇಂಜ್ ಆಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಅನುಸರಿಸಿದ್ದ ತಂತ್ರವೇ ಮತ್ತೆ ರಿಪೀಟ್. ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿರುವ ದೇವೇಗೌಡರ ಅಳಿಯ. ಅದೇ ರೀತಿ ಸಿಪಿ ಯೋಗೇಶ್ವರ್ಗೆ ಗಾಳ ಹಾಕಿರೋ ಎಚ್.ಡಿಕೆ. ಬಿಜೆಪಿ ಹೈಕಮಾಂಡ್ ಜೊತೆಗೂ ಚರ್ಚೆ ನಡೆಸಿರೋ ಎಚ್.ಡಿಕೆ. ಸಿಪಿ ಯೋಗೇಶ್ವರ್ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಲಿ, ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಇದರಿಂದ ಡಿಕೆ ಶಿವಕುಮಾರ್ ಅನ್ನ ಸುಲಭವಾಗಿ ಸೋಲಿಸಬಹುದು ಎನ್ನುವಂತಹ ಲೆಕ್ಕಾಚಾರ. ಕುಮಾರಸ್ವಾಮಿ ಪ್ಲಾನ್ಗೆ ಬಿಜೆಪಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸಿಪಿ ಯೋಗೇಶ್ವರ್ ಓಕೆ ಅಂದ್ರೆ ಪ್ಲಾನ್ ಚಾಲೂ ಆಗೋದು ಫಿಕ್ಸ್ ಆಗಿದೆ. ಇದೀಗ ಎಚ್.ಡಿಕೆ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಚನ್ನಪಟ್ಟಣ ಕೋಟೆಗೆ ನುಗ್ಗಲು ಯತ್ನಿಸಿದಂತಹ ಡಿಕೆಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಡಿಕೆ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಹೆಣದ್ರ ಎಚ್.ಡಿ. ಕುಮಾರಸ್ವಾಮಿ ಅವರು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೆ ಬೈ ಎಲೆಕ್ಷನ್ ಆಗುತ್ತೆ. ಹೀಗಾಗಿ ಚನ್ನಪಟ್ಟಣದಿಂದ ಡಿಕೆ ಸ್ಪರ್ಧೆ ಮಾಡೋದು ಖಚಿತ ಎನ್ನುವಂತ ವಿಚಾರ ಕೇಳ್ತಿದ್ದಂತೆ ಹೈ ಅಲರ್ಟ್ ಆಗಿದ್ದಾರೆ ಕುಮಾರಸ್ವಾಮಿ ಅವರು. ನಿಖಿಲನ್ನ ಕಣಕ್ಕಿಳಿಸಲು ಮುಂದಾಗಿದ್ದಂತ ಎಚ್.ಡಿಕೆ ಪ್ಲಾನ್ ಚೇಂಜ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಅನುಸರಿಸಿದ ತಂತ್ರವೇ ಎಲ್ಲೂ ಕೂಡ ರಿಪೀಟ್ ಆಗುವಂತ ಲಕ್ಷಣ ಕಂಡುಕೊಳ್ತಾ ಇದೆ. ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿರುವಂತಹ ದೇವೇಗೌಡರ ಅಳಿಯ ಒಂದು ಕಡೆ ಆದ್ರೆ, ಅದೇ ರೀತಿ ಸಿಪಿ ಯೋಗೇಶ್ವರ್ಗೆ ಈಗ ಗಾಳ ಹಾಕೋಕೆ ಎಚ್.ಡಿಕೆ ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ಈ ಕುರಿತಂತೆ ಬಿಜೆಪಿ ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಎಚ್.ಡಿಕೆ. ಸಿಪಿ ಯೋಗೇಶ್ವರ್ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಲಿ, ಇನ್ನು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವಂತ ಸಾಧ್ಯತೆ ಹೆಚ್ಚಿದೆ. ಇದರಿಂದ ಡಿಕೆ ಬ್ರದರ್ಸ್ ಅನ್ನ ಸುಲಭವಾಗಿ ಸೋಲಿಸಬಹುದಿರುವಂತ ರಾಜಕೀಯ ಲೆಕ್ಕಾಚಾರವನ್ನ ಹಾಕಿದ್ದಾರೆ. ಕುಮಾರಸ್ವಾಮಿ ಪ್ಲಾನ್ಗೆ ಬಿಜೆಪಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇನ್ನು ಸಿಪಿ ಯೋಗೇಶ್ವರಿ ಓಕೆ ಅಂದ್ರೆ ಪ್ಲಾನ್ ಚಾಲು ಆಗೋದು ಫಿಕ್ಸ್ ಅಂತೆ.